ನಮಸ್ಕಾರ, ನನ್ನ ಹೆಸರು ನಯೀಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಕುತ್ತೂರು ಗ್ರಾಮ. ತೆಂಗಿನಕಾಯಿಯಿಂದ ಆಗುವ ಉಪಯೋಗಗಳು. ತೆಂಗಿನಕಾಯಿ ತೆಗೆದುಕೊಂಡ ಹಾಲು ಮತ್ತೆ ತಾಯಿ ಹಾಲು ಒಂದೇ. ತೆಂಗಿನಕಾಯಿಯಲ್ಲಿ ಆಶ್ಚರ್ಯ ಪಡುವ ಸಂಗತಿ ಇದೆ. ತೆಂಗಿನಕಾಯಿಯು ಎಣ್ಣೆ, ಫ್ಯಾಟ್ ಇದೆ, ಮತ್ತೆ ನಮ್ಗೆ ಹಾರ್ಟಿಗೆ ಒಳ್ಳೆಯದಲ್ಲ, ರಕ್ತ ಗಟ್ಟಿಯಾಗುತ್ತದೆ ಎಂದು ತುಂಬಾ ತಪ್ಪು ತಿಳುವಳಿಕೆ ಇದೆ. ಇತ್ತೀಚೆಗೆ ಬಂದ ಸಂಶೋಧನೆ ಪ್ರಕಾರ ತೆಂಗಿನಕಾಯಿಯು ಫ್ಯಾಟ್ ಇದ್ದರೂ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡುತ್ತದೆ. HDL ಅಂಶ, ಕಾರ್ಬೋಹೈಡ್ರೇಟ್ ಅಂಶ, ಸಕ್ಕರೆಯಿಂದ ಸಿಗುವ ಎನರ್ಜಿ 0% ಆಗಿರುತ್ತದೆ. ಪ್ರೋಟೀನ್ ನಲ್ಲಿ 10 ರಿಂದ 16%, ಫೈಬರ್ 25 ರಿಂದ 30%. ಫೈಬರ್ ನಲ್ಲಿ ಒಳ್ಳೆಯ ನಾರಿನಾಂಶ ಇರುತ್ತದೆ. ತಾಯಿಯ ಹಾಲು ಮತ್ತೆ ತೆಂಗಿನ ಹಾಲು ಒಂದೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇದರಿಂದ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಕೆಲವರಿಗೆ ಮಜ್ಜಿಗೆ ಕುಡಿದರೆ ಶೀತ ಆಗುತ್ತದೆ. ಅದೇ ತೆಂಗಿನಕಾಯಿಯ ಮಜ್ಜಿಗೆ ಕುಡಿದರೆ ಲಾಭ ಇದೆ. 4% ತೆಂಗಿನ ತುರಿ ತೆಗೆದುಕೊಂಡು ಅದಕ್ಕೆ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ 1 ಲೋಟೆ ನೀರು ಹಾಕಿ ಅದಕ್ಕೆ ಸೇವಿಸಿ. ಅದಕ್ಕೆ ಒಂದು ತುಂಡು ಶುಂಠಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಅರ್ಧ ಲಿಂಬೆಯನ್ನು ರಸವನ್ನು ಹಾಕಿ ಕುಡಿಯಬೇಕು. ತೆಂಗಿನಕಾಯಿ ಎಣ್ಣೆ ಚರ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಅವರಿಗೆ ಕೂಡ ತೆಗೆದುಕೊಂಡರೆ ಬಹಳ ಒಳ್ಳೆಯದು. ಹೆಲ್ತ್ ಫ್ಯಾಟ್ ಬಗ್ಗೆ ತಪ್ಪು ಕಲ್ಪನೆ ಮಾಡಬೇಡಿ. ಹೆಲ್ತ್ ಫ್ಯಾಟ್ ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾದದ್ದು. ಇತ್ತೀಚೆಗೆ ಸಂಶೋಧನೆ ಹೇಳುತ್ತದೆ, ಚರ್ಮ ಸಮಸ್ಯೆಗೆ ಇರಬಹುದು, ಡಯಾಬಿಟಿಸ್ಗೆ ಇರಬಹುದು, ತುಂಬಾ ಸಹಾಯ ಮಾಡುತ್ತದೆ. ಫೈಬರ್ ಜಾಸ್ತಿ ಇದ್ದರೆ, ಬ್ಯಾಕ್ಟೀರಿಯಾ ಇದ್ದರೆ ಒಳ್ಳೆಯದು. ಫೈಬರ್ ಅನ್ನು ಸೇವಿಸುತ್ತಾ ಬಂದರೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಹಾರ್ಟ್ ಡಿಸೀಸ್ ಇರಬಹುದು, ಡಯಾಬಿಟಿಸ್ ಇರಬಹುದು, ಒಬೆಸಿಟಿ ಇರಬಹುದು, ಚರ್ಮ ರೋಗಗಳಿಗೆ ಸಹಾಯ ಮಾಡುತ್ತದೆ. ಕಣ್ಣಿನ ಮತ್ತು ಕೂದಲು ಕೂಡ ತೆಂಗಿನ ಹಾಲು ತುಂಬಾ ಸಹಾಯ ಮಾಡುತ್ತದೆ. ಗ್ಲೂಕೋಸ್ ರಿಲೀಸ್ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ತೆಗೆದುಕೊಂಡರೆ ಬಹಳ ಒಳ್ಳೆಯದು. ದಯಮಾಡಿ ಎಲ್ಲರೂ ತೆಂಗಿನ ಹಾಲನ್ನು ಕುಡಿಯಿರಿ. ಈ ಪ್ಲಾಸ್ಟಿಕ್ ಹಾಲನ್ನು ಬಿಟ್ಟು ತೆಂಗಿನ ಹಾಲನ್ನೇ ದಯಮಾಡಿ ಕುಡಿಯಿರಿ.